ಗುಡ್ ಈವ್ನಿಂಗ್, ವೆಲ್ಕಮ್ ಟು 24/7.com ಬ್ಯಾಂಗ್ಳೂರ್. ಓಕೆ, ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಕಾಂಟೆಸ್ಟ್ ಮಾಡ್ತಾ ಇದ್ದೀರಾ? ಹೌದು ಸರ್. ಸೊ ಯಾತಕ್ಕೆ, ಯಾವ ಮೀನ್ಸ್ ಈ BBMP ಎಲೆಕ್ಷನ್ಗೆ ಅಟೆಂಡ್ ಮಾಡಬೇಕು ಅಂತ ಯಾವ ಉದ್ದೇಶ ಆಯ್ತು ನಿಮಗೆ? ಯಾವ ರೀತಿ ನಿಮಗೆ ಮೋಟಿವೇಶನ್? ಈ ಎಲೆಕ್ಷನ್ಗೆ ಇಲ್ಬೇಕನ್ನೋ ಉದ್ದೇಶ ಏನಂದರೆ, ಇಂದಿನ ಇವತ್ತಿನ ಆಡಳಿತ ಪಕ್ಷ ಇರ್ತಕ್ಕಂಥ BJP ಸರ್ಕಾರ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಆ ರೀತಿಯಲ್ಲಿ ನಮ್ಮ ಒಂದು ಉದ್ದೇಶ BBMP ಎಲೆಕ್ಷನ್ ನಿಂತಿರೋ ಉದ್ದೇಶ ಇಷ್ಟೇ. ನಮ್ಮ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಮತ್ತು ಕಾಮಗಾರಿಕೆ ಕೆಲಸಗಳು ಮತ್ತು ಇನ್ನೂ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ನಾವು ಇಷ್ಟಪಟ್ಟಿದ್ದೀವಿ. 20 ತಿಂಗಳು ಆಡಳಿತ ನಡೆಸ್ತಕ್ಕಂಥ ಕುಮಾರಸ್ವಾಮಿ ಅವರ ಆದೇಶದಲ್ಲಿ ಅವರ ಬಯಲ ಪ್ರಕಾರವಾಗಿ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ವಾರ್ಡ್ನಲ್ಲಿ ಒಳ್ಳೆ JP ಪಾರ್ಕ್ ವಾರ್ಡ್ನೆಲ್ಲ 17ನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾವು ಇಷ್ಟಪಟ್ಟು ಇದಕ್ಕೆ ಚುನಾವಣೆಗೆ ಮತದಾರರ ಮುಂದೆ ನಿಂತಿದ್ದೀವಿ. ಅವರೆಲ್ಲ ಜಯಶೀಲನಾಗಿ ಮಾಡ್ತಾರೆ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ, ಈ ಕ್ಷೇತ್ರದಲ್ಲಿ ಜನಗಳ ಸಮಸ್ಯೆ ಏನೇನಿದೆ ಅಂತ ನಿಮ್ಗೆ ಏನು ಗೊತ್ತಿದೆ? ಅದು ಮೊದಲನೇ ಸಮಸ್ಯೆ ಏನಂದರೆ ಕುಡಿಯುವ ನೀರು, ಎರಡನೇದು ಕರೆಂಟು. ಮೊದಲು ನಾವು BJP ಸರ್ಕಾರ ಬರೋಕ್ಕೆ ಮುಂಚೆ ಏನು ಹೇಳ್ತಾಯಿದ್ರು, ದಿನನಿತ್ಯ ಎಲ್ಲ ವಿಷಯಗಳು ನೀರು ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ನಾವು ಎಲ್ಲ ಸೌಕರ್ಯ ಕೊಡ್ತೀವಿ ಅಂತ ಹೇಳಿದವರು. ಇವಾಗ ಏನಿಲ್ಲ. ಅದೇ ರೀತಿಯಾಗಿ ನಮ್ಮ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿಗಳಾದರೆ ಎಲ್ಲ ಅವ್ರು ಏನು ಹಿಂದೆ ಬಯಲ ಪ್ರಕಾರ ಹೇಳಿದ್ರು ಆದೇಶ ನಡೆಸ್ಕೊಡ್ತಾರೆ ಅಂಥೇಳಿ ನಾನು ಈ ಚುನಾವಣೆಯಲ್ಲಿ ನಿಂತು ಅವ್ರ ಆಶ್ರಯದಿಂದ ಗೆಲ್ಲಬೇಕು ಅಂತೇಳಿ ಮತದಾರರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಆ್ಯಕ್ಚುಲಿ ನೀವು ಗೆದ್ದರೆ ಈ ಜನಗಳು ನಿಮ್ಮನ್ನು ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಥರ ನಿಮ್ಮನ್ನು ಭೇಟಿ ಮಾಡ್ಬೋದು, ಅದಕ್ಕೇನಾದ್ರು ನೀವು ಫೆಸಿಲಿಟೀಸ್ ಮಾಡಿದ್ದೀರಾ? ಇದೆ. ಯಾಕೆಂದರೆ ನಾನು ಹಿಂದೆ 20 ವರ್ಷಗಳ ಮೇಲೆ ಆಗಿರ್ಬೋದು, ನಾನು ರಾಜ್ಕುಮಾರ್ ಸಂಘದ ಯಶವಂತಪುರ ಶಾಖೆಯಿಂದ ಅಧ್ಯಕ್ಷರಾಗಿ ಸಾರ್ವಜನಿಕ ಸೇವೆ ಮಾಡಿದ್ದೀನಿ. ನಮ್ಮದೇ ಆದಂಥ ಒಂದು ಕಚೇರಿ ಇದೆ, ಸಂಘ ಇದೆ ಯಶವಂತಪುರದಲ್ಲಿ. ಅದು ಬಿಟ್ಟರೆ ಮತ್ತೆ ಮನೆ ಇಲ್ಲೇ ಇದೆ, SPM ಕಾಲೋನಿಯಲ್ಲಿ ಒಂದು ಕಚೇರಿ ಮಾಡಿದ್ದೀವಿ. ಯಾವುದೇ ಒಂದು ಅವರಿಗೆ ಕುಂದುಕೊರತೆಗೆ ದೂರನ್ನ ತಲುಪಿಸ್ಬೇಕಾದ್ರೆ ದಿನನಿತ್ಯ ನಾನು ಯಾವುದು ಕಾರ್ಖಾನೆಯಲ್ಲಿ ಕೆಲಸದಲ್ಲಿಲ್ಲ, ಯಾವಾಗೂ ಅವರಿಗೆ ಸಿಗ್ತೀನಿ ಅಂತೇಳಿ ಎಲ್ಲರಿಗೂ ಅನುಭವ ಇದೆ. ಶಿವಣ್ಣ ನಾವೇನಾದರೂ ಹೇಳಿದ್ರೆ ಕೆಲಸ ಮಾಡಿ ಸಾಧಿಸ್ತಾರೆ ಅನ್ನೋದಕ್ಕೆ ಎಲ್ಲರಿಗೂ ಮತದಾರರಿಗೆ ಆಸೆ ಇರೋದ್ರಿಂದ ನಾನು ಈ ಚುನಾವಣೆಯಲ್ಲಿ ನಿಂತಿದ್ದೀನಿ. ನನಗೆ ಜಯಶೀಲನಾಗಿ ಮಾಡ್ತಾರೆ ಅಂತೇಳಿ ಕುಮಾರಸ್ವಾಮಿ ಅವರ ಆಶೀರ್ವಾದ ಇದೆ ಅಂತೇಳಿ ಇವತ್ತು ನಾನು ಅವ್ರು ನಂಬಿದ್ದೀನಿ. ಗೆದ್ದು ಬಂದರೆ ಅವ್ರು ಏನೇನು ಆಶ್ವಾಸನೆಗಳು ನಾವು ಇವಾಗ ಹೇಳ್ತಾ ಇದ್ದೀವಿ ಚುನಾವಣೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅಂದರೆ ನೀರಿನ ಸಮಸ್ಯೆ ಹಾಗೂ ರಸ್ತೆ ಮತ್ತು ಡ್ರೈನೇಜು, ಆಮೇಲೆ ಇಲ್ಲಿ ಸ್ವಲ್ಪ ಡಾಂಬರೀಕರಣ ಅದು ಸರಿ ಇಲ್ಲ ಆಯಿತಾ. ಎಲ್ಲ ಪ್ರತಿಯೊಂದು ಯಾವುದೇ ವಿಷಯವಾಗಿರಲಿ, ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಸಂಬಂಧಪಟ್ಟಿದ್ದು ಏನೇ ಆಗಿರಲಿ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ತೀರಿ ಅಂತ ನಾನು ಈ ಮಾತಲ್ಲಿ. ಇದು ನಾಯಿಗಳನ್ನು ಜಾಸ್ತಿ ಇದೆ. ಹೌದು, ನಾಯಿಗಳು, ಬೀದಿ ನಾಯಿಗಳು ಕಾಟ ಜಾಸ್ತಿ ಇದೆ. ಹೌದು ಹೌದು, ಆ ಬೀದಿ ನಾಯಿಗಳ ಕಾಟನೂ ಇದು ಜಾಸ್ತಿ ಇದೆ, ಅದನ್ನು ನಾವು ನಿವಾರಣೆ ಮಾಡ್ತೀರಿ. ಈಗ ಹಿಂದಿನ ಕಾರ್ಪೊರೇಟರ್ ಏನಿದ್ರು ಇಲ್ಲಿ ಜಾಗದಲ್ಲಿ ಅವ್ರು ಬೇರೆ ಆಶ್ವಾಸನೆ ಕೊಟ್ಕೊಂಡೇ ಹೋಗಿದ್ದಾರೆ ಹೊರತು ಇವತ್ತರೆಗೂ ಯಾವುದೂ ಇದು ಮಾಡಿಲ್ಲ. ನೀವು ಉದಾಹರಣೆಗೆ ನೋಡಿ, ಎಲೆಕ್ಟ್ರಿಸಿಟಿ ಇಲ್ಲ ನೋಡಿ, ನೀವು ಇಲ್ಲೇನೆ ಹೇಗೆ ತುಗಾಡ್ತಾ ಇದೆ ಅಂತ ನೀವೇ ನೋಡಿ. ಉದಾಹರಣೆಗೆ ನೋಡಿ, ಯಾರನ್ನ ಕಾರವ್ರು ದೊಡ್ಡ ಲಾರಿಗಳವ್ರು ಯಾರನ್ನ ಬಂದರೆ ನೋಡಿ, ಆ ಲೈಟ್ ಕಂಬ ನೋಡಿ ಮುರಿದೋಗಂಗಿದೆ. ಇವರೆಲ್ಲ ಬರೀ ಆಶ್ವಾಸನೆ ಕೊಟ್ಬಿಟ್ಟು ಹೋಗಿರೋರೆ, ಯಾರು ಬಂದು ಕೆಲಸ ಮಾಡಿಲ್ಲ ನಮ್ಮ ಏರಿಯಾದಲ್ಲಿ ಆಯ್ತಾ. ನಾವು ಅದಕ್ಕೆ ಈ JP ಪಾರ್ಕ್ ಹೊಸ ವಾರ್ಡ್ ಇದು, ಈ ವಾರ್ಡಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಮುಂದೆ ನಿಂತು ಬಂದಿದ್ದೀರಿ, ಮಾಡ್ತೀರಿ. ಮುಂದಕ್ಕೆ ನಾವು ಗೆದ್ದೇ ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಇದು ವಿಜಯ ಸಂಕೇತ. ಥ್ಯಾಂಕ್ ಯು ವೆರಿ ಮಚ್.